ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಕನ್ನಡ ಕರ್ನಾಟಕ ಈ ವಿಚಾರದ ಬಗ್ಗೆ ಕನ್ನಡಿಗರು ಭಾವನಾತ್ಮಕವಾಗಿ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಜಗಜ್ಜಾಹೀರಾತಾಗಿರುವಂತಹ ಒಂದು ಮಾತು ಅಂತಂದರೆ ಕನ್ನಡಿಗರು ವಿಶಾಲ ಹೃದಯದವರು ಅನ್ನುವಂಥ ಪದಗಳು. ಈ ರೀತಿ ಅಕ್ಕಪಕ್ಕದ ರಾಜ್ಯ ಹಾಗೂ ದೇಶದಲ್ಲಿರುವಂತಹ ಜನ ಹೇಳ್ತಾನೆ ಕನ್ನಡಿಗರನ್ನು ಅಪಮಾನ ಮಾಡ್ತಾ ಇರುವಂತಹ ಸುದ್ದಿಗಳನ್ನು ನಾವು ಹೇಳ್ತಾನೆ ಇರ್ತೀವಿ, ನೀವು ಕೂಡ ಕೇಳ್ತಾನೆ ಇರ್ತೀರ. ಗತ ವೈಭವ ಹಾಗೂ ಐತಿಹಾಸಿಕ ಹಿನ್ನೆಲೆ, ಇತಿಹಾಸದ ಪುಟಗಳಲ್ಲಿ ಕನ್ನಡ ಅಂದ್ರೇನು ಅಂತಂತ ಕೇಳಿದ್ರೆ ಈ ಭಾಷೆಗೆ 3000ಕ್ಕೂ ಹೆಚ್ಚಿನ ವರ್ಷಗಳ ಇತಿಹಾಸ ಇದೆ ಅಂತ ಇತಿಹಾಸಗಳಲ್ಲೇ ಉಲ್ಲೇಖ ಆಗಿದೆ. ಈ ಭಾಷೆಯನ್ನು ಯಾರೋ ದಾನವಾಗಿಯೋ ಅಥವಾ ಯಾವುದೋ ಭಾಷೆಯ ಉತ್ಪತ್ತಿ ಅಂತೂ ಅಲ್ವೇ ಅಲ್ಲ ಅಂತ ಘಂಟಾಘೋಷವಾಗಿ ಇತಿಹಾಸಕಾರರು ಒತ್ತಿ ಹೇಳ್ತಾರೆ. ಆದರೆ ಭಾರತೀಯ ಸಿನಿಮಾ ಇಂಡಸ್ಟ್ರಿಯಲ್ಲೇ ಹಾಗೂ ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಹಿಂದಿ ಚಿತ್ರಗಳಲ್ಲಿ ನಟಿಸಿ ಅತ್ಯದ್ಭುತ ನಟ ಅಂತ ಫೇಮಸ್ ಆಗಿರುವಂತಹ ಕಮಲ್ ಹಾಸನ್ ಅವರು ನಮಗೂ ಗೊತ್ತು, ನಿಮಗೂ ಕೂಡ ಗೊತ್ತು. ಆದರೆ ಈ ಕಮಲ್ ಹಾಸನ್ ಅವರು ತಮಿಳು ಭಾಷೆಯ ಸಿನಿಮಾಗಳಲ್ಲಿ ಸಖತ್ ಫೇಮಸ್ ಆಗಿರೋದು ಕೂಡ ನಿಮಗೆ ಗೊತ್ತಿರೋದೆ. ಬಟ್ ಈ ಕಮಲ್ ಹಾಸನ್ ಅವರು ಹೇಳುವಂಥ ಪ್ರಕಾರ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಬಂದಿರೋದು ಅಂತ ಓಪನ್ ಸ್ಟೇಜ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಕಮಲ್ ಹಾಸನ್ ಅವರು ಹೇಳಿರುವಂತಹ ಪದಗಳು ಏನು ಅಂತ ನೀವೇ ಕೇಳಿ. இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால் நீங்களும் அதில் உட்படுவீர்கள். ಕೇಳಿದ್ರಲ್ಲ, ಅಣ್ಣವರ ಕುಟುಂಬದ ಮೇಲೆ ಕಮಲ್ ಹಾಸನ್ ಅವರು ಇಟ್ಟಿರುವಂತಹ ಅಭಿಮಾನ ಮೆಚ್ಚುಗೆ ವ್ಯಕ್ತವಾಗುತ್ತೆ. ಆದರೆ ಅಣ್ಣವರ ಮಗ ನಟ ಶಿವರಾಜ್ ಕುಮಾರ್ ಅವರ ಮುಂದೆನೇ ತಮಿಳಿನಿಂದ ಹುಟ್ಟಿದ್ದು ಕನ್ನಡ ಅನ್ನುವಂತಹ ಅವರ ಹೇಳಿಕೆಗೆ ಕೆಲವರು ಭಾರಿ ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಲ್ ಹಾಸನ್ ಅವರ ಹೊಸ ಸಿನಿಮಾ ಟೀಸರ್ ಬಿಡುಗಡೆ ಟೈಮ್ನಲ್ಲಿ ಶಿವಣ್ಣ ಕೂಡ ಭಾಗಿಯಾಗಿದ್ದರು. ನಮ್ಮವರು, ನಮ್ಮ ಚಿತ್ರರಂಗದವರು ಅಂತ ಶಿವಣ್ಣ ಸಪೋರ್ಟ್ ಮಾಡೋಕ್ಕೆ ಅಂತ ಹೋಗಿದ್ರು. ಆದರೆ ಕನ್ನಡಕ್ಕೆ ತಮಿಳು ಮೂಲ ಅಲ್ಲ, ತಮಿಳಿಗಿಂತಲೂ ಬಹಳ ಹಳೆಯ ಭಾಷೆ ಕನ್ನಡ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿರುವಂತಹ ಕನ್ನಡ ಅತ್ಯಂತ ಪ್ರಾಚೀನ ಭಾಷೆ. ಸಂಶೋಧನೆಗಳ ಪ್ರಕಾರ ಕನ್ನಡ ಭಾಷೆ ಕ್ರಿಸ್ತಪೂರ್ವ 3ನೇ ಶತಮಾನಕ್ಕಿಂತಲೂ ಕೂಡ ಹಳೆಯದು ಅಂತ ಇತಿಹಾಸ ಹೇಳುತ್ತೆ. ಇದೇ ಕಾರಣಕ್ಕೆ ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ಕೆಲವರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಸಿದ್ಧರಿಲ್ಲ. ಇತಿಹಾಸ ಸರಿಯಾಗಿ ತಿಳಿದುಕೊಂಡು ಮಾತನಾಡಬೇಕು ಅಂತ ಕಾಮೆಂಟ್ಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲ ಕನ್ನಡ ಸಿನಿಮಾಗಳಲ್ಲೂ ಕೂಡ ಕಮಾಲ್ ಮಾಡಿದ್ದಾರೆ. ಸಿನಿಮಾ ಮಾತ್ರ ಅಲ್ಲದೆ ಮಕ್ಕಳ ನಿಧಿಯಂ ಅನ್ನುವಂತಹ ಪಕ್ಷವನ್ನು ಸ್ಥಾಪಿಸಿ ರಾಜಕೀಯ ರಂಗದಲ್ಲೂ ಕೂಡ ಗುರುತಿಸಿಕೊಳ್ತಾ ಇದ್ದಾರೆ. ಯಾವ ಭಾಷೆಗೂ ಕೂಡ ಬಂದಿರದಂತಹ 8 ಜ್ಞಾನಪೀಠ ಪ್ರಶಸ್ತಿ ಗಳಿಸಿರೋ ಕನ್ನಡ ಭಾಷೆಯ ಇತಿಹಾಸವನ್ನು ತಿಳಿದುಕೊಂಡು ಆಮೇಲೆ ಮಾತನಾಡಿ ಅಂತ ಕಮಲ್ ಹಾಸನ್ ಅವರಿಗೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಅವರು ವಿವಾದಗಳನ್ನು ಮೈಮೇಲೆ ಎಳೆದುಕೊಂಡು ಪ್ರಚಾರವನ್ನು ಪಡೆದುಕೊಳ್ತಾರೆ. ಅವರ ಹೇಳಿಕೆ ಹಾಸ್ಯಾಸ್ಪದ, ಅವರಿಗೆ ಇತಿಹಾಸ ಗೊತ್ತಿಲ್ಲ. ಈ ಹಿಂದೆ ಕನ್ನಡಕ್ಕೆ ಮೂಲ ಸಂಸ್ಕೃತ ಅಂತ ಹೇಳಲಾಗ್ತಿತ್ತು, ಆದರೆ ಅದು ವಾಸ್ತವಾಂಶಕ್ಕೆ ದೂರ ಅಂತ ಇತಿಹಾಸ ಹೇಳುತ್ತೆ. ಕನ್ನಡಕ್ಕೆ ಕನ್ನಡವೇ ಮೂಲ ಅಂತ ಸಾಹಿತಿ ಡಾಕ್ಟರ್ ಬಾಲಣ್ಣ ಶ್ರೀಗೇಳ್ಳಿ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ತಪ್ಪು ಮಾಡಿದಾಗ ಅಥವಾ ಹೇಳಿಕೆಗಳಲ್ಲಿ ತಪ್ಪಾಗಿ ಹೇಳಿದಾಗ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗುತ್ತೆ. ಅದಕ್ಕೆ ಕ್ಷಮೆ, ವಿಷಾದ ಅಂತ ಪದಗಳು ಹುಟ್ಕೊಳ್ಳುತ್ತವೆ. ಆದರೆ ಇಂತಹ ಹೇಳಿಕೆಗಳು ಮತ್ತೆ ಆಗಬಾರ್ದು ಅಂತಂದರೆ ಇತಿಹಾಸ ತಿಳಿದುಕೊಳ್ಬೇಕು. ಜೊತೆಗೆ ಏನನ್ನ ಹೇಳಬೇಕು ಅನ್ನುವಂತಹ ಜ್ಞಾನ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.